ದ್ವಿತೀಯ PUC ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಆ್ಯನ್ಯುವಲ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ 11ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಈ ಪ್ರಶ್ನೆಯನ್ನು 11ನೇ ಪ್ರಶ್ನೆಯಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡುತ್ತೀರಿ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗಾದರೆ ಈ ಪ್ಯಾಸಿವ್ ಫಾರ್ಮನ್ನು ಹೇಗೆ ಬಿಡಿಸೋದು, ಯಾವ ರೀತಿಯಾಗಿ ಮೊದಲು ಸರಿಯಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಪ್ಯಾರಾಗ್ರಾಫನ್ನು ಸರಿಯಾಗಿ 1 ಅಥವಾ 2 ಸಾತಿ ನೀವು ಓದ್ಕೋಬೇಕಾಗತ್ತೆ. ಕೊಟ್ಟಿರುವಂತಹ ಏನು ಪ್ಯಾರಾಗ್ರಾಫ್ ಇದೆ ಅದು ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟದ್ದ ಅಥವಾ ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟದ್ದ ಅನ್ನುವಂಥ ವಿಚಾರ ಕುರಿತಾಗಿ ಮೊದಲು ಸ್ಪಷ್ಟಪಡಿಸಿಕೊಳ್ಳಬೇಕು. ಇಲ್ಲಿ ಮೊದಲು ನಾನು ಕೊಟ್ಟಿರ್ತಕ್ಕಂತಹ ಏನು ಒಂದು ಪ್ಯಾರಾಗ್ರಾಫ್ ಇದೆ, ಈ ಪ್ಯಾರಾಗ್ರಾಫನ್ನು ಓದ್ಕೊಳ್ಳೋಣ. ರಕ್ಷಾ ಅರೈವ್ಸ್ ಆಟ್ ಹರ್ ಕಾಲೇಜ್ ಬೈ 10 AM ಎವ್ರಿ ಡೇ. She teaches English. She greet by her students on her arrival. Her classes by her student. She respect by her colleagues too ಅಂತ ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಮೊದಲು ಪ್ಯಾರಾಗ್ರಾಫನ್ನು ನೋಡ್ಕೋಬೇಕು. ಇದು ಯಾವ ಟೆನ್ಸಲ್ಲಿ ಕೊಡಲಾಗಿದೆ. ಇಲ್ಲಿ ರಕ್ಷಾ ಅರೈವ್ಸ್ ಅಂತ ಇದೆ. ಇಲ್ಲಿ ರಕ್ಷಾ ಅರೈವ್ಸ್ ಅಂತಕ್ಕಂಥ ಒಂದು ಪದ ಬಂದಾಗ ಇದು ಈ ಪ್ಯಾರಾಗ್ರಾಫ್ ಕೊಟ್ಟಿರುವಂಥದ್ದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಯಾವುದಪ್ಪ ಅಂತಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು. ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಾಗ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಅದನ್ನು ಪ್ಯಾಸಿವ್ ಫಾರ್ಮ್ಗೆ ತೆಗೆದುಕೊಳ್ಬೇಕಾಗತ್ತೆ. ಉತ್ತರವನ್ನು ಈ ಕೆಳಗೆ ಕೊಟ್ಟಿದ್ದೇನೆ, ಅದನ್ನು ನೋಡಿಕೊಳ್ಳಿ. ರಕ್ಷಾ ಅರೈವ್ಸ್ ಆಟ್ ಹರ್ ಕಾಲೇಜ್ ಬೈ 10 AM ಎವ್ರಿ ಡೇ. ಸಿ ಟೀಚಸ್ ಇಂಗ್ಲಿಷ್. ಶಿ ಈಸ್ ಗ್ರೀಟೆಡ್ ಬೈ ಹರ್ ಸ್ಟೂಡೆಂಟ್ಸ್. ಇಲ್ಲಿ ಈಸ್ ಗ್ರೀಟೆಡ್, ಈಸ್ ತೊಗೋಬೇಕು. ಆಮೇಲೆ ಗ್ರೀಟ್ ಏನು ಪದ ಕೊಟ್ಟಿರ್ತಾರಲ್ಲ ಅವ್ರು ನಮಗೆ ಬ್ರ್ಯಾಕೆಟ್ನಲ್ಲಿ, ಅದರ V3 ಫಾರ್ಮನ್ನು ಬರೆಯೋದನ್ನು ನಾವು ಮರಿಕೊಡೋದು. ಬೈ ಹರ್ ಸ್ಟೂಡೆಂಟ್ಸ್ ಆನ್ ಹರ್ ಅರೈವಲ್. ಹರ್ ಕ್ಲಾಸಸ್ ಆರ್ ಲೌಡ್. ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಕ್ಲಾಸಸ್ ಅಂತ ಇದೆ. ಕ್ಲಾಸಸ್ ಅಂತಕ್ಕಂಥ ಏನು ಪದ ಇದೆ ಇದು ಬಹುವಚನ ಆಗಿರೋದರಿಂದ ನಾವು ಅದಕ್ಕೆ ಮುಂದ್ಗಡೆ ಏನು ತೊಗೋಬೇಕಾಗತ್ತೆ, ಆರ್ ಅನ್ನುವಂತಹ ಸಹಾಯಕ ಕ್ರಿಯಾಪದವನ್ನು ತೆಗೆದುಕೊಂಡು ಆಮೇಲೆ ಲವ್ ಅನ್ನುವಂತಹ ಈ ಒಂದು ವರ್ಬನ್ನು V3 ಫಾರ್ಮಲ್ಲಿ ಬದಲಾವಣೆ ಮಾಡಿಕೊಂಡು ಅದನ್ನು ಲೌಡ್ ಅಂತ ಹೇಳಿ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಬೈ ಹರ್ ಸ್ಟೂಡೆಂಟ್ಸ್. ಶಿ ಈಸ್ ರೆಸ್ಪೆಕ್ಟೆಡ್ ಬೈ ಹರ್ ಕಾಲೀಗ್ಸ್ ಟು. ಇಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ ಏನಿದೆ ಅದು ರೆಸ್ಪೆಕ್ಟ್ ಅಂತ ಇದೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಅದರ V3 ಫಾರ್ಮ್ ಏನಾಗುತ್ತೆ, ರೆಸ್ಪೆಕ್ಟೆಡ್ ಅಂತ ಆಗುತ್ತೆ. ಇಲ್ಲಿ ಸಿ ಅಂತಕ್ಕಂಥದ್ದು ಏಕವಚನ ಪ್ರೊನೌನ್ ಆಗಿರೋದರಿಂದ ಏನಾಗುತ್ತೆ ಅಂದರೆ ಈಸ್ ಅಂತಕ್ಕಂಥದ್ದು ಬರುತ್ತೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಎಕ್ಸಾಂಪಲನ್ನು ಸಾಲ್ವ್ ಮಾಡಿದ್ವಿ. ಈಗ ಎರಡನೇ ಎಕ್ಸಾಂಪಲನ್ನು ನೋಡ್ತಾ ಇದ್ದೇವೆ. ದ ನವಧಾನ್ಯ ಮೂಮೆಂಟ್. The Navadanya movement start in 1987. More than 3,000 rice varieties save under this movement. Today, biodiversity intensive form of farming practiced by many farmers across country ಅಂತ ಈ ರೀತಿಯಾಗಿ ಕೊಡಲಾಗಿದೆ. ಸೊ ಮೊದಲಿಗೆ ನಾವು ಈ ಒಂದು ಕೊಟ್ಟಿರ್ತಕ್ಕಂತಹ ಪ್ಯಾರಾಗ್ರಾಫ್ ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಮೊದಲ 2 ವಾಕ್ಯ ಅಥವಾ ಮೊದಲು ಕೊಟ್ಟಿರ್ತಕ್ಕಂಥ 2 ಏನು ವಾಕ್ಯಗಳಿವೆ ಆ 2 ವಾಕ್ಯಗಳು ಪಾಸ್ಟ್ ಟೆನ್ಸ್ಗೆ ಸೇರುತ್ತವೆ. ಆಮೇಲೆ ಕೊನೆಯ ಒಂದು ವಾಕ್ಯ ಏನಿದೆ ಅದು ಪ್ರೆಸೆಂಟ್ ಟೆನ್ಸ್ಗೆ ಸೇರುತ್ತೆ. ಸೊ ಮೊದಲು ನಾವು ಸರಿಯಾಗಿ ಓದ್ಕೋಬೇಕಾಗತ್ತೆ. ಯಾಕೆ ಪಾಸ್ಟ್ ಟೆನ್ಸ್ ಅಂತ ಕೇಳ್ಬೋದು ನೀವು. ದ ನವಧಾನ್ಯ ಮೂವ್ಮೆಂಟ್ ಅಂತಕ್ಕಂಥದ್ದು ಸ್ಟಾರ್ಟ್ ಇನ್ 1987 ಅಂತ ಹೇಳಲಾಗಿದೆ. 1987 ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸನ್ನು ಸೂಚನೆ ಮಾಡ್ತಕ್ಕಂಥ ಪದವಾಗಿದ್ದು ಅಥವಾ ವರ್ಷವಾಗಿದ್ದು ಇಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂದರೆ ದ ನವಧಾನ್ಯ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ 1987. ಮೋರ್ ದೆನ್ 3,000 ರೈಸ್ ವೆರೈಟೀಸ್. 3,000ಕ್ಕಿಂತಲೂ ಹೆಚ್ಚಿನ ರೈಸ್ ವೆರೈಟೀಸ್ ಏನು ಮಾಡ್ತವೆ ಅಂತಂದರೆ ಇಲ್ಲಿ ನಮಗೆ ಸಿಗ್ತವೆ. ಇಲ್ಲಿ ವೆರೈಟೀಸ್ ಅಂತಕ್ಕಂಥ ಏನು ಪದ ಇದೆ ಇದು ಏಕವಚನವಲ್ಲ ಬಹುವಚನವಾಗಿದ್ದು ಇಲ್ಲಿ ನಾವೇನು ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ ಅಂತಂದರೆ ನಾವು ಪಾಸ್ಟ್ ಟೆನ್ಸ್ನ ಬಹುವಚನವನ್ನು ಸೂಚನೆ ಮಾಡತಕ್ಕಂತಹ ಸ್ಟೇಟ್ ವರ್ಬ್ ಅಂತ ಕರಿತೀವಿ. ಏನು ಕರಿತೀವಿ ಅಂತಂದರೆ
ಇಲ್ಲಿ ವರ್ ಅಂತಕ್ಕಂಥ ವರ್ಬನ್ನು ತೊಗೋಬೇಕಾಗತ್ತೆ. ವರ್ WERE ತೊಗೊಂಡ್ಬಿಟ್ಟು ಸೇವ್ ಅಂತಕ್ಕಂಥದ್ದು ಸೇವ್ಡ್ ಆಗಿ ಬದಲಾವಣೆಯನ್ನು ಹೊಂದುತ್ತದೆ. ಅಂದರೆ ಇಲ್ಲಿ V3 ಫಾರ್ಮನ್ನು ತೆಗೆದುಕೊಳ್ಬೇಕು. ಅಂಡರ್ ದಿಸ್ ಮೂಮೆಂಟ್ ಟುಡೇ, ಇಲ್ಲಿ ಟುಡೇ ಅಂತಕ್ಕಂಥ ವರ್ಡ್ ಬಂದಿದೆಯಲ್ಲ, ಇಟ್ ಇಂಡಿಕೇಟ್ಸ್ ಅಥವಾ ಇದೇನು ಹೇಳುತ್ತೆ ಅಂತಂದರೆ ಈ ವಾಕ್ಯ ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ ಹೇಳುತ್ತೆ. ಸೊ ಟುಡೇ ಬಯೋಡಿವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಏನಾಗಿದೆ, ಈಸ್ ಪ್ರಾಕ್ಟೀಸ್ಡ್ ಆಗಬೇಕು. ಸರ್ ಯಾಕೆ ಈಸ್ ತೆಗೆದುಕೊಳ್ತಾ ಇದ್ದೀರಾ ಅಂತ ನೀವು ಪ್ರಶ್ನೆ ಕೇಳಿದರೆ, ಟುಡೇ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸನ್ನು ಶೋ ಅಪ್ ಮಾಡುತ್ತೆ ಅಥವಾ ಅದು ತೋರಿಸೋದ್ರಿಂದ ನಾವು ಇಲ್ಲಿ ಈಸ್ ಪ್ರಾಕ್ಟೀಸ್ ಅಂತಕ್ಕಂಥದ್ದನ್ನು ನಾವು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಸೊ ಉತ್ತರವನ್ನು ಕೊಟ್ಟಿದ್ದೇನೆ, ಅದನ್ನು ನೋಡ್ಕೊಳ್ಳಿ. So Navadanya movement was started in 1987. More than 3,000 rice varieties were saved under this movement. Today, biodiversity intensive form of farming is practiced by many farmers across the country. So next we go to see the third one. Rickshaw pullers are a common sight in India. They can see in public places. They not treat well by the public. Every rickshaw puller neglect in the society. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೊಡಲಾಗಿದೆ. ಸೊ ಹಾಗಾದರೆ ಮೊದಲಿಗೆ ಏನು ಮಾಡೋಣ ಅಂತಂದರೆ, ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ ಯಾವ ಒಂದು ಟೆನ್ಸ್ಗೆ ಸೇರಿದೆ, ಯಾವ ಟೆನ್ಸಿಂದ ನಾವು ಇದನ್ನು ನೋಡ್ಬೋದು ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ. ರಿಕ್ಷಾ ಫುಲ್ಲರ್ಸ್ ಆರ್ ಅಂತ ಇದೆ. ಆರ್ ಇಂಡಿಕೇಟ್ಸ್ ಪ್ರೆಸೆಂಟ್ ಟೆನ್ಸ್. ರಿಕ್ಷಾ ಫುಲ್ಲರ್ಸ್ ಆರ್ ಅ ಕಾಮನ್ ಸೈಟ್ ಇನ್ ಇಂಡಿಯಾ. ದೇ ಅಂತ ಇದೆ. ದೇ ಮುಂದೆ ಕ್ಯಾನ್ ಕೊಡಲಾಗಿದೆ ಮತ್ತು ಸಿ ಕೊಡಲಾಗಿದೆ. ಏನು ಮಾಡ್ಕೋಬೇಕು ಅಂತಂದರೆ ದೇ ತೊಗೋಬೇಕು, ಕ್ಯಾನ್ ಬರ್ಕೋಬೇಕು, ಆಮೇಲೆ ಅದ್ರ ಮುಂದೆ ಬಿ ತೊಗೋಬೇಕಾಗತ್ತೆ. ಯಾಕಂದರೆ ನಾವು ಪ್ಯಾಸಿವ್ ಫಾರ್ಮ್ ಮಾಡಬೇಕಾದ್ರೆ ಬಿ ಅನ್ನು ತೆಗೆದುಕೊಳ್ಳೋದು ಅನಿವಾರ್ಯವಾಗಿರುತ್ತೆ. ಸೊ ದೇ ಕ್ಯಾನ್ ಬಿ ಸಿನ ಮಾಡ್ಕೋಬೇಕು. ಬಿ ಬಂದ ತಕ್ಷಣ ಸಿ ಅಂತಕ್ಕಂಥದ್ದು V3 ಫಾರ್ಮಲ್ಲಿ ಬದಲಾವಣೆ ಆಗುತ್ತೆ, ಸಿನಾಗಿ ಬದಲಾವಣೆ ಆಗುತ್ತೆ. ಇನ್ ಪಬ್ಲಿಕ್ ಪ್ಲೇಸಸ್ ದೇ, ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ಇಲ್ಲಿ ಮಾಡ್ತೀನಿ. ದೇ ಅಂತಕ್ಕಂಥದ್ದು ಬಹುವಚನ ಆದ್ರಿಂದ ನಾನು ಇಲ್ಲಿ ಆರ್ ಅಂತಕ್ಕಂಥ ಒಂದು ಸಹಾಯಕ ಕ್ರಿಯಾಪದವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ. ದೇ ಆರ್ ನಾಟ್ ಟ್ರೀಟ್ ವೆಲ್ ಬೈ ದ ಪಬ್ಲಿಕ್. ಎವ್ರಿ ರಿಕ್ಷಾ ಫುಲ್ಲರ್, ಇಲ್ಲಿ ಎವ್ರಿ ಅಂತಂದರೆ ಇಲ್ಲಿ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಏಕವಚನ. ಅದು ನೀವು ಏಕವಚನ ಅಂತೀರಿ. ಆ ಏಕವಚನಕ್ಕೆ ನಾವಿಲ್ಲಿ ಈಸನ್ನು ತೆಗೆದುಕೊಳ್ಬೇಕಾಗತ್ತೆ ಪ್ರೆಸೆಂಟ್ ಟೆನ್ಸಲ್ಲಿ. ಈಸ್ ನೆಗ್ಲೆಕ್ಟೆಡ್ ಇನ್ ದ ಸೊಸೈಟಿ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಉತ್ತರವನ್ನು ನೋಡ್ಕೊಂಬಿಡಿ. ಉತ್ತರ ನಿಮಗೆ ಗೊತ್ತಾಗುತ್ತಲ್ಲ ಈಗ ನೋಡಿ. ರಿಕ್ಷಾ ಫುಲ್ಲರ್ಸ್ ಆರ್ ಅ ಕಾಮನ್ ಸೈಟ್ ಇನ್ ಇಂಡಿಯಾ. ದೇ ಕ್ಯಾನ್ ಬಿ ಸೀನ್ ಇನ್ ಪಬ್ಲಿಕ್ ಪ್ಲೇಸಸ್. ದೇ ಆರ್ ನಾಟ್ ಟ್ರೀಟೆಡ್ ವೆಲ್ ಬೈ ದ ಪಬ್ಲಿಕ್. ಎವ್ರಿ ರಿಕ್ಷಾ ಫುಲ್ಲರ್ ಈಸ್ ನೆಗ್ಲೆಕ್ಟೆಡ್ ಇನ್ ದ ಸೊಸೈಟಿ. ಇನ್ನು ನಾಲ್ಕನೆಯ ಒಂದು ಎಕ್ಸಾಂಪಲನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೇವೆ. ಎ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. ದ ಪ್ರಿನ್ಸ್ ಅಮೇಸ್ ಫಾರ್ ಅ ಮರ್ಡರ್ ಕಮಿಟ್ ಇನ್ ಹಿಸ್ ಟಾಯ್ ಕಿಂಗ್ಡಮ್. ದ ಮಿನಿಸ್ಟರ್ಸ್ ಸಮ್ಮನ್ ಟು ಡಿಸ್ಕಸ್ ದ ಮ್ಯಾಟರ್. ಸೊ ಮೊದಲಿಗೆ ಇದು ಪ್ಯಾರಾಗ್ರಾಫ್ ಯಾವ ಒಂದು ಟೆನ್ಸ್ಗೆ ಸೇರುತ್ತೆ ಅನ್ನೋದನ್ನು ಮೊದಲು ಗಮನಿಸೋಣ. ಇಲ್ಲಿ ನೋಡ್ಕೊಳ್ಳಿ. A crime was reported. A crime was reported. ಇಲ್ಲಿ ವಾಸ್ ಬಂದಿರೋದ್ರಿಂದ ಈ ಪೂರ್ಣ ಪ್ಯಾರಾಗ್ರಾಫ್ ಯಾವ ಒಂದು ಟೆನ್ಸ್ಗೆ ಸೇರುತ್ತೆ ಅಂತಂದರೆ ಅದು ಪಾಸ್ಟ್ ಟೆನ್ಸ್ಗೆ ಸೇರುತ್ತೆ. ಎ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. ಆಮೇಲೆ ನೆಕ್ಸ್ಟ್ ಏನು ತೊಗೊಂಡಿದ್ದಾರೆ ಅವರು, ದ ಪ್ರಿನ್ಸ್ ಅಂತ ತೊಗೊಂಡಿದ್ದಾರೆ. ಪ್ರಿನ್ಸ್ ಅಂದರೆ ರಾಜಕುಮಾರ. ಸೊ ಪಾಸ್ಟ್ ಟೆನ್ಸಲ್ಲಿ ಹಿ ಅಂತ ಅರ್ಥ ಆಗುತ್ತೆ. ಹಿ ಮುಂದೆ ನಾವು ವಾಸ್ ತೆಗೆದುಕೊಳ್ಬೇಕಾಗತ್ತೆ. ಹಿ ವಾಸ್ ಅಮೇಜ್ಡ್ ಬರಬೇಕಾಗತ್ತೆ. ಅಮೇಜ್ದು V3 ಫಾರ್ಮ್ ಆದರೆ ಏನಾಗುತ್ತೆ ಅಂದರೆ ಅಮೇಜ್ಡ್ ಅಂತ ಆಗುತ್ತೆ. ಫಾರ್ ಅ ಮರ್ಡರ್. ಮತ್ತು ಮರ್ಡರ್ ಅನ್ನೋದು ಏಕವಚನ ಇದೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ವಾಸ್ ತೊಗೋಬೇಕು. ಆಮೇಲೆ ಕಮಿಟ್ ಇದ್ದದನ್ನು ಕಮಿಟೆಡ್ ಮಾಡ್ಕೋಬೇಕಾಗತ್ತೆ. ಇನ್ ಹಿಸ್ ಟಾಯ್ ಕಿಂಗ್ಡಮ್. ದ ಮಿನಿಸ್ಟರ್ಸ್ ಅಂತ ಇದೆ. ಇಲ್ಲಿ ಬಹುವಚನ ಇದೆ. ಮಿನಿಸ್ಟರ್ ಅಂದರೆ ಏಕವಚನ, ಮಿನಿಸ್ಟರ್ಸ್ ಅಂತಂದರೆ ಬಹುವಚನ ಇರೋದ್ರಿಂದ ನಾ ಇಲ್ಲಿ WERE ತೊಗೊಳ್ತೀನಿ. ಮಿನಿಸ್ಟರ್ಸ್ ವರ್ ಸಮ್ಮನ್ ಟು ಡಿಸ್ಕಸ್ ದ ಮ್ಯಾಟರ್.